ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲ ಹೋಯ್ತು. ಆ ನಡ್ತೆಗೆಟ್ಟೋಳು ನಮ್ಮ ಇಡೀ ಕುಟುಂಬಕ್ಕೆ ಅವಮಾನ ಮಾಡಿ ನಡು ಬೀದಿಲ್ ತಂದು ನಿಲ್ಸ್ಬಿಟ್ಟು ಹೋಗ್ಬಿಟ್ಲು. 4 ಜನ ನಮ್ಮನ್ನ ನೋಡಿದ್ರೆ ನಗೋ ಥರ ಆಗೋಯ್ತು. ಅದನ್ನ ಮರೆಯೋ ಅಷ್ಟರಲ್ಲಿ ಈ ಮನೆ ಅಳಿಯ ಇಂಗ್ಲಿಷ್ನಲ್ಲೇ ಕೆಮ್ಮೋ ಪರದೇಶಿ ನನ್ನ ಮಗ. ಅವನು ಯಾವಳೋ ಒಬ್ಳು ಭಿನ್ನಾನ್ಗೆತ್ತಿನ ಇಟ್ಕೊಂಡು ದೇಶಾಂತರ ಹೋಗ್ಬಿಟ್ಟ. ನಾನು ನನ್ನ ಮಗಳು ಈಗ ನಿಧಾನಕ್ಕೆ ಧೈರ್ಯ ತಂದ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಅತ್ತೆ ಅತ್ತೆ ದಯವಿಟ್ಟು ಅಳಬೇಡಿ ಅತ್ತೆ. ನಾನು ಹುಟ್ಟಿರೋದೇ ಅಳೋಕೆ ಅನ್ನೋ ತರ ಆಗೋಗ್ಬಿಟ್ಟಿದ್ಯಲ್ಲಮ್ಮ. ನನ್ನ ಕನ್ಸಲ್ ಕೂಡ ನಾನು ಈ ತರ ಯೋಚನೆ ಮಾಡಿದ್ದೇ ಇಲ್ಲ. ನನ್ ಮಗ ಕೃಷ್ಣ ಈ ತರ ತಲೆ ತಗ್ಸೋ ಅಂತ ಕೆಲಸ ಮಾಡ್ತಾನೆ ಅಂತ ನನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ ಎದೆಲಿ ಚಳಕು ಬಂದಾಗತ್ತೆ. ಅತ್ತೆ ಕೃಷ್ಣ ತುಂಬಾ ಒಳ್ಳೆಯವನು. ಏನೋ ಸಂದರ್ಭ ಪರಿಸ್ಥಿತಿ. ಏನೇ ಅಂತ ದೊಡ್ಡ ಸಂದರ್ಭ ಪರಿಸ್ಥಿತಿ ಮಣ್ಣು. ಯಾವಾಗ ಅವಳಿ ಮನೆ ಹೊಸಲು ದಾಟ್ಕೊಂಡು ಹೋದ್ಲೋ ಆಗ್ಲೇ ಅವಳ ಸಂಬಂಧ ಈ ಮನೆ ಸಂಬಂಧ ಮುಗ್ದು ಹೋಯ್ತು ಕಣೆ. ಅದೇ ಕೃಷ್ಣ ಬೇರೆ ಯಾವಳನ್ನಾರೋ ಕರ್ಕೊಂಡು ಹೋಗಿದ್ರೆ ಹಿಂದು ಮುಂದು ಯೋಚನೆ ಮಾಡ್ದೆ ಅವನಿಗೆ ಅವಳನ್ನ ಕಟ್ಟಿಬಿಡ್ತಾ ಇದ್ದೆ. ಆದ್ರೆ ಇವನು ನೊಡ್ತೆಗೆಟ್ಟವಳನ್ನ ತಾನೇ ಕರ್ಕೊಂಡು ಹೋಗಿರೋದು. ಅಲ್ಲ, ನಾವೇನಾದ್ರೂ ಒಂದ್ ಚಿಕ್ಕ ತಪ್ಪು ಮಾಡಿದ್ರು ಜನ್ಮಕ್ಕಾಗೋಷ್ಟು ಬೈತಿದ್ದ ಕೃಷ್ಣಣ್ಣ. ಈಗ ಅವ್ನ್ ಮಾಡಿರೋದಕ್ಕೆ ಏನ್ ಹೇಳ್ಬೇಕು ನಾವು? ಏ ಭುವಿ, ಎಷ್ಟು ಸಲ ಅವನ್ ಪರವಾಗಿ ವಕಾಲತ್ ವಹಿಸ್ಕೊಂಡು ಮಾತಾಡ್ತಿದ್ದೆ. ಏನೂ ತಪ್ಪು ಮಾಡದೆ ಇರೋನು, ಮೇಲಿಂದ ಬಂದವನು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೆ. ಆದ್ರೆ ಇವತ್ತು ಅವನ್ ಮಾಡಿರೋ ಕೆಲ್ಸದಿಂದ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಅವ್ರ ಅನ್ಬಾರ್ದನ್ನೆಲ್ಲ ಅನ್ನಿಸ್ಕೊಂಡ್ ಬಂದ್ ನಿಂತಿದೀವಿ. ಎಷ್ಟು ಸಲ ನನಗೂ ಉಪದೇಶ ಮಾಡ್ತಿದ್ದ. ಸರಿ, ತಮ್ಮ ಆಗಿದ್ರಿಂದ ಅವನ್ ಪರ ನ್ಯಾಯ ಇರೋದ್ರಿಂದ ನಾನು ತೆಪ್ಪಗಿರ್ತಾ ಇದ್ದೆ. ಮೇಲಿನ ಮೇಲೆ ನನ್ಗೆ ಎಷ್ಟೇ ಕೋಪ ಬಂದ್ರು ಒಳಗಡೆಯಿಂದ ತುಂಬಾನೇ ಹೆಮ್ಮೆ ಪಡ್ತಿದ್ದೆ. ಈ ತರ ಒಬ್ಬ ತಮ್ಮ ಸಿಕ್ಕದ್ನಲ್ಲ ಅಂತ ಎಲ್ಲರ ಹತ್ರ ಹೆಮ್ಮೆಯಿಂದ ಹೇಳ್ಕೊ ಬರ್ತಿದ್ದೆ. ಎಲ್ಲದಕ್ಕೂ ಸೇರಿಸಿ ಒಂದೇ ಸಲಿ ಚಪ್ಲಿ ಸೇವೆ ಮಾಡ್ಬಿಟ್ಟ. ಇವಾಗ ಯಾವ ಮುಖ ಇಟ್ಕೊಂಡು ಹೊರಗಡೆ ಹೋಗ್ಲಿ? ಕಾರ್ತಿ, ನಾವ್ ಹೇಗಾದ್ರೂ ಒತ್ತಾಯ ಮಾಡಿ ಆದ್ರೂ ಮದ್ವೆ ಮಾಡಿ ಮುಗಿಸ್ಬಿಟ್ಟಿದ್ರೆ ಅವನ್ ಹೀಗ್ ದಾರಿ ತಪ್ತಾ ಇರ್ಲಿಲ್ಲ ಕಣೋ. ಬಾ, ಎಷ್ಟು ಸಲ ಪಡ್ಕೊಂಡಿದೀವಿ ಮದ್ವೆ ಮಾಡ್ಕೊಳೋ ಅಂತ. ಕೇಳದ್ನ ಅವಾಗೆಲ್ಲ ಋಷಿಗಳ ತರ ಮಾತಾಡ್ಬಿಟ್ಟ. ಸರಿ, ಕರ್ಕೊಂಡೋದ ಏ ಅರ್ಥಗೆಟ್ಟೋಣ ಕರ್ಕೊಂಡು ಹೋಗ್ಬೇಕಾಯ್ತಾ? ನೀನೇನಣ್ಣ, ಒಳ್ಳೆಯವ್ರು ಯಾರಾದ್ರೂ ಲಾಡ್ಜಿಗೆ ಹೋಗಕ್ ಒಪ್ಕೋತಾರ? ಇಂಥವ್ರ ಅಲ್ಲಿಗೆಲ್ಲ ಹೋಗೋದು ನೋಡಿ. ಎಲ್ರು ತುಂಬಾನೇ ಕೆಟ್ಟದಾಗ ಮಾತಾಡ್ತಿದ್ದೀರಾ. ನನಗ್ ಯಾಕೋ ಅಲ್ಲಿ ಬೇರೆ ಏನೋ ಆಗಿದೆ ಅಂತ ಅನ್ನಿಸ್ತಿದೆ. ನೀನು ಗೊತ್ತಿಲ್ಲ ಭೂವಿ ಇದ್ರ ಬಗ್ಗೆ, ಆದ್ರೆ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ನಾಳೆ ದಿನ ಈ ವಿಷಯ ಎಲ್ಲ ಮಾರ್ಕೆಟ್ ಅಲ್ಲಿ ಪ್ರಚಾರ ಆಯ್ತು ಅಂದ್ರೆ ನಾನು ಹೇಗ್ ಮಾರ್ಕೆಟ್ ಅಲ್ಲಿ ಕೂತ್ಕೊಳ್ಳಿ? ನಚ್ಚಿಕೇಡು, ಇಂಥ ದರಿದ್ರ ಕೆಲಸ ಮಾಡ್ಕೊಂಡು ಅಣ್ಣ ನಾನು ನಿನ್ ಜೊತೆನೇ ಇರ್ತೀನಿ, ಬಿಸ್ನೆಸ್ ನ ತುಂಬಾ ಮೇಲಿಗೆ ತಗೊಂಡೋಗೋಣ, ಹಾಗೆ ಹೀಗೆ ಇದ್ರ ಬಗ್ಗೆ ಮಾತ್ರ ಗಮನ ಕೊಡೋಣ ಅಂತ ಉಪದೇಶ ಬೇರೆ ಒಂದು. ಅಲ್ಲರಿ ಹೇಳು, ಅವನ್ ಬಗ್ಗೆ ಒಳ್ಳೆ ರೀತಿನಲ್ಲಿ ಏನಾರ ಹೇಳು.
ಯಾಕೆ ಊರಿಗೆಲ್ಲ ಉಪದೇಶ ಹೇಳೋಂಗೆ ಒಳ್ಳೇದ್ ಯಾವ್ದು ಸರಿ ಯಾವ್ದು ಅಂತ ಗೊತ್ತಾಗಲ್ವಾ? ಈ ಮನೇಲಿ ಒಬ್ಬೊಬ್ರು ಒಂದೊಂಥರ ಅರ್ಕೆ ಹೊತ್ಕೊಂಡಿದ್ದೀರಾ ಅನ್ಸುತ್ತೆ. ನಾನ್ ನೆಮ್ಮದಿಯಾಗಿರ್ಬಾರ್ದು ಅಂತ, ಅದಕ್ಕೆ ಒಬ್ಬೊಬ್ರು ಒಂದೊಂದು ಆಟ ಆಡ್ತಿದ್ದೀರಾ. ಹೌದು, ಬಿಸಿನೀರ್ ರೆಡಿ ಆಗಿದ್ಯಾ? ಹೂರಿ. ತೆಗೆದು ನನ್ನ ತಲೆ ಮೇಲೆ ಸುರಿ, ಆಗ್ಲಾರ ನನ್ನ ತಲೆನೋ ಹೋಗುತ್ತಾ ಅಂತ ನೋಡೋಣ. ಏನೇ ರಿಪೋರ್ಟ್ಸ್ ಎಲ್ಲ ತಗೊಂಡ್ಯಾ? ಹ್ಞೂ ರೀ, ತಗೊಂಡಿದ್ದೀನಿ. ಮತ್ತೆ ಅಲ್ಲಿ ಹೋಗಿ ಇದಿಲ್ಲ ಅದಿಲ್ಲ ಅಂತ ಹೇಳ್ಬಾರ್ದು. ಏನೇ ಇದ್ರು ನೆನಪು ಮಾಡ್ಕೊಂಡು ತಗೊಂಡ್ಬಿಡು. ನಾನೇನ್ ಚಿಕ್ಕ ಮಗುನಾ? ಎಲ್ಲ ತಗೊಂಡಿದ್ದೀನಿ. ಚಿಕ್ಕ ಮಗು ಆದ್ರೆ ಒಂದ್ 2 ಬಾರಿಸ್ಬೋದು, ನಿನ್ಗಾಗುತ್ತೇನೆ? ನೀವ್ ಅದಕ್ಕೆ ಕಾಯ್ತಾ ಇರಿ. ಅಲ್ಲಿ ನೋಡಿ ಆಟೋ ಬಂತು. ಆಟೋ. ನಮಸ್ತೆ ಅಂಕಲ್. ನಮಸ್ತೆ. ನಮಸ್ತೆ ಆಂಟಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಪ್ಪ. ನೀ ಹೇಗಿದ್ಯಾ? ಮನೇಲೆಲ್ಲ ಚೆನ್ನಾಗಿದ್ದಾರಾ? ಅಮ್ಮ ಹೇಗಿದ್ದಾರೆ? ಎಲ್ಲ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಆಂಟಿ. ಎಲ್ಲೋ ಹೊರಟಿದ್ರಿ, ಎಲ್ಲಿಗೆ ಅಂತ ಕೇಳಬಾರ್ದು. ದೂರ ಅಂಕಲ್? ಸ್ವಲ್ಪ ಚೆಕಪ್ ಇತ್ತು, ಅದಕ್ಕೆ ಹಾಸ್ಪಿಟ್ಲ್ ಹೊರಟಿದೀವಿ. ಹಾಂ, ಸರಿ ಸರಿ. ಅದು ಚಿತ್ರ ನಡ್ಕೊಂಡು ಬರ್ತಿದ್ಲು, ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಮನೆವರೆಗೂ ಡ್ರಾಪ್ ಮಾಡಿ ಹೋಗೋಣ ಅಂತ ಬಂದೆ. ತುಂಬಾ ಒಳ್ಳೇದಾಯ್ತಪ್ಪ. ನಾನು ಹೋಗ್ಬೇಕಾಯ್ತು ಅವಳ ಜೊತೆಗೆ. ನನ್ನ ಫ್ರೆಂಡ್ ಒಬ್ಬ ಬಂದ್ಬಿಟ್ಟ, ಅದಕ್ಕೆ ಅವಳೊಬ್ಳೇ ಹೋಗ್ಬೇಕಾಯ್ತು. ಬನ್ನಿ ಅಂಕಲ್, ಹಾಸ್ಪಿಟ್ಲ್ವರೆಗೂ ಇದೇ ಆಟೋದಲ್ಲಿ ಡ್ರಾಪ್ ಮಾಡ್ತೀವಿ. ಏನಪ್ಪಾ, ಊರಲ್ಲಿ ಇರೋರ್ಗೆಲ್ಲ ಡ್ರಾಪ್ ಮಾಡ್ತೀನಿ ಅಂತ ಹರಕೆ ತಗೊಂಡಿದ್ಯಾ? ಅಪರೂಪಕ್ಕೆ ಮನೆಗೆ ಬಂದಿದ್ಯಾ? ಒಳಗಡೆ ಹೋಗಿ ಕಾಫಿ ಕುಡ್ಕೊಂಡೇ ಹೋಗ್ಬೇಕು. ಅಯ್ಯಯ್ಯೋ ಬೇಡ ಅಂಕಲ್, ಈಗಾಗಲೇ ಟೈಮ್ ಆಗಿದೆ, ನಾನು ಹೊರಡ್ತೀನಿ. ಮತ್ತೆ ಯಾವಾಗಾದ್ರೂ ಬರ್ತೀನಿ ಖಂಡಿತ. ಮತ್ತೆ ಲೇಟ್ ಆದವನು ನಮ್ಮನ್ನ ಹಾಸ್ಪಿಟಲ್ಗೆ ಡ್ರಾಪ್ ಮಾಡಕ್ ಬರ್ತಿದ್ದೆ. ಅದೆಲ್ಲ ಏನು ಬೇಡ. ಈಗ ನೀನು ನಮ್ಮನೇಲಿ ಕಾಫಿ ಕುಡ್ಕೊಂಡೇ ಹೋಗ್ಬೇಕು. ಹೌದು ಕೃಷ್ಣ, ನೀನ್ ಕಾಫಿ ಕುಡ್ಕೊಂಡೇ ಹೋಗ್ಬೇಕು. ನನ್ ಸೊಸೆ ಬ್ಲ್ಯಾಕ್ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಆಂಟಿ, ನಂದು ಎಲ್ಲ ಆಯ್ತು ಆಂಟಿ. ಅಣ್ಣ ಕಾಯ್ತಿರ್ತಾನೆ ಆಂಟಿ, ಹೊರಡ್ತೀನಿ, ಟೈಮ್ ಆಗುತ್ತೆ. ಹೋಗ್ಲಿ ಬಿಡು ಪಾರ್ವತಿ, ನಾವು ಡಾಕ್ಟರ್ ಅಪಾಯಿಂಟ್ಮೆಂಟ್ ನ ಕ್ಯಾನ್ಸಲ್ ಮಾಡ್ಬಿಡೋಣ. ನಾವೇ ಕೃಷ್ಣನ ಒಳಗಡೆ ಕರ್ಕೊಂಡು ಹೋಗೋಣ. ಬಾಪ. ಅಯ್ಯೋ ಅಂಕಲ್, ನೀವ್ ಯಾಕೆ ಅಂಕಲ್ ಇದಕ್ಕೋಸ್ಕರ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡ್ಕೋತಿದ್ದೀರಾ? ನೀವು ಹೊರಡಿ ಅಂಕಲ್. ಈಗ ನೀನು ನಮ್ಮ ಮನೇಲಿ ಕಾಫಿ ಕುಡ್ತೀಯ ಅಂತಂದ್ರೆ ಮಾತ್ರ ನಾವು ಹೋಗೋದು. ಅಯ್ಯೋ ಅಂಕಲ್, ಸರಿ ಅಂಕಲ್, ಕುಡ್ದೆ ಹೋಗ್ತೀನಿ. ನೀವು ಇದೇ ಆಟೋದಲ್ಲಿ ಹೋಗಿ ಅಂಕಲ್. ಅಂಕಲ್, ಯಾವ ಹಾಸ್ಪಿಟ್ಲ್ ಅಂತ ಹೇಳಿದ್ರಿ? ಅದೇ ಸಿಟಿ ಹಾಸ್ಪಿಟಲ್. ಹಾಂ, ಒಂದು ನಿಮಿಷ ಇರಿ ಅಣ್ಣ. ಅವ್ರನ್ನ ಸಿಟಿ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿಬಿಡಿ. ಅವ್ರ ಹತ್ರ ದುಡ್ಡೆಲ್ಲ ಇಸ್ಕೊಳಕ್ಕೆ ಹೋಗ್ಬಿಡಿ. ಹಾಂ ಅಂಕಲ್, ಇದೇ ಆಟೋದಲ್ಲಿ ಹೋಗಿ. ದುಡ್ಡೇನು ಕೊಡೋದು ಬೇಡ, ನಾನು ಕೊಟ್ಟಿದ್ದೀನಿ. ಅಯ್ಯೋ, ಯಾಕಪ್ಪ ನೀನ್ ಕೊಡಕ್ ಹೋದೆ? ನಾವು ಇಳಿಯುವಾಗ ಕೊಡ್ತಿದ್ನಲ್ಲ. ಅಂಕಲ್ ಪರವಾಗಿಲ್ಲ, ಹೋಗಿದ್ ಬನ್ನಿ. ಸರಿ, ಕಾಫಿ ಕುಡ್ಕೊಂಡೇ ಹೋಗ್ಬೇಕಪ್ಪ. ಚಿತ್ರ, ಕರ್ಕೊಂಡು ಹೋಗಮ್ಮ. ಕೀ ತಗೋ. ಸರಿ ಮಾವ, ಬರ್ತೀನಪ್ಪ. ಬರ್ತೀನಮ್ಮ. ಹುಷಾರತ್ತೆ. ಹಾ. ಕೃಷ್ಣ ಬಾ. ಹಾಂ, ನಡಿ ಚಿತ್ರ.